ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕೆಳಗೆ ಇಳಿಸ್ಕೊಂಬಿಟ್ರೆ ಆಗೋಯ್ತು. ಓಕೆನಾ? ಏನು ತಿಂಡಿ ಮಾಡ್ತಿದ್ಯಪ್ಪ? ಇವತ್ತು ನಾನು ಜೋಳದ ರೊಟ್ಟಿ ಎಣ್ಣೆಗಾಯಿ ಮಾಡ್ತಾ ಇದ್ದೇನೆ. ಏನೇನು ತಗೊಂಡಿದ್ಯಾ ನೋಡಿ, ಬನ್ನಿ ತೋರಿಸ್ತೀನಿ. ಖಾರದ ಪುಡಿ ತಗೊಂಡಿದ್ದೀನಿ, ಇದು ಗರಂ ಮಸಾಲ, ಇದು ಧನಿಯಾ ಪೌಡರು, ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ, ಬೆಲ್ಲ ತಗೊಂಡಿದ್ದೀನಿ, ಕೊತ್ತಂಬರಿ, ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನೂ ಆಯಿಲಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಚಿಕ್ಕದಾಗಿ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊಬ್ಬರಿ ತುರಿ ತಗೊಂಡಿದ್ದೀನಿ, ಇದನ್ನು ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಕಡಲೆ ತಗೊಂಡಿದ್ದೀನಿ, ಬದನೆಕಾಯಿನ ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಓಕೆನಾ? ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಆಯಿತು. ಓಕೆನಾ? ಇವಾಗ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ, ಇದಕ್ಕೆ ಹುರಿದಿಟ್ಟಿರೋ ಶೇಂಗಾ ಬೀಜನ ಹಾಕೋತಾ ಇದ್ದೀನಿ, ಕಡಲೆ ಮತ್ತು ಕೊಬ್ಬರಿ ತುರಿ ಇತ್ತಲ್ವಾ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ, ಈ ಥರ ಪೌಡರ್ ಮಾಡ್ಕೋಬೇಕಾಯ್ತಾ? ಸರಿ. ಫ್ರೈ ಮಾಡಿದ್ನಲ್ವಾ ಆನಿಯನ್ ಮತ್ತು ಬೆಳ್ಳುಳ್ಳಿ, ಅದನ್ನು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ, ಹುಣಸೆಹಣ್ಣು, ಬೆಲ್ಲ ಹಾಕೋತಾ ಇದ್ದೀನಿ, ಇದು ತಗೊಂಡಿದ್ನಲ್ವಾ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ, ಇದನ್ನು ಹಾಕೋತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಳುವ. ಈ ಥರ ತರಿಯಾಗಿ ರುಬ್ಕೋಬೇಕಾಯ್ತಾ? ವಾಟರ್ ಹಾಕ್ಕೋಬಾರ್ದು, ಹಾಗೆ ರುಬ್ಬೇಕು. ಇವಾಗ ಪೌಡರ್ ಮಾಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಗೆ ಕೈಯಲ್ಲಿ ನೀಟಾಗಿ ಕಲಿಸ್ಕೊಂಡ್ಬಿಡ್ಬೇಕಾಯ್ತಾ? ಆನಿಯನ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೊಂಡು ಸೇರಿಸ್ಕೊತಾ ಇದ್ದೀನಿ, ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡು. ಟೆಕ್ಸ್ಚರಿಗೆ ಬರೋವರೆಗೂ ಕಲಿಸ್ಕೋಬೇಕು. ಸರಿ, ಆಯಿತು. ನೆಕ್ಸ್ಟ್ ಪ್ರೋಸೆಸ್ ಮಾಡಪ್ಪ, ಬೇಗ ಬೇಗ. ಆಯಿತಾ? ಇವಾಗ ಕಲಿಸ್ಕೊಂಡಿದ್ದಾಯಿತು. ಇವಾಗ ಬದನೆಕಾಯಿ ತಗೋತಾ ಇದ್ದೀನಿ. ಈಗ ಕಲಿಸಿರೋ ಸ್ಟಫಿಂಗ್ ಇರುತ್ತಲ್ವಾ, ಅದು ನೀಟಾಗಿ ಈ ಥರ ಫಿಲ್ ಮಾಡಬೇಕು ಎಲ್ಲ ಕಡೆಗೂ. ಓಕೆನಾ? ಕೈಗೂ ಅದೇ ಥರ ಮಾಡ್ತಾ ಇದ್ದೀನಿ ನಾನು. ನೋಡಿ, 4 ಕಡೆ ಆಗೋಕ್ಕೆ ಸ್ಟಫಿಂಗ್ ಮಾಡ್ತಾ. ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕೊಂಡು ನೀಟಾಗಿ ಕಲಿಸ್ಕೊಂಡು ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ನಲ್ವಾ ಇದ್ರೊಳಗಡೆ ಎಲ್ಲ ಫಿಲ್ ಮಾಡಿ ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕೋಬೇಕಾಯ್ತಾ? ಮೊದಲೇ ಎಣ್ಣೆಗಾಯಿ ಅಲ್ವಾ, ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕೋಬೇಕು. ಓಕೆ. ಆಯಿಲ್ ಬಿಸಿಯಾಗಿದೆ. ಇವಾಗ ಸ್ಟಫಿಂಗ್ ಮಾಡಿ ಇಟ್ಟಿರೋ ಬದನೆಕಾಯಿ ಹಾಕೋತಾ ಇದ್ದೀನಿ ಇದರಲ್ಲೇ. ಹಾಕು. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ಕೋಬೇಕಾಯ್ತಾ? ಮಚ್ಚಿ ಬೇಯಿಸ್ಕೋಬೇಕಾಯ್ತಾ? ಸರಿ ಕಣಪ್ಪ ಬಾಸ್. ಇವಾಗ ಮಸಾಲ ಮಿಕ್ಕಿತ್ತಲ್ವಾ ಅದನ್ನು ಇದರಲ್ಲೇ ಹಾಕೋತಾ ಇದ್ದೀನಿ. ಸ್ಪ್ರೆಡ್ ಮಾಡೋಣ ಇಲ್ಲ ಕಡೆ ಶೇಂಗಾ ಪೌಡರ್ ಇತ್ತಲ್ವಾ ಅದನ್ನ ಸ್ವಲ್ಪ ಹಂಗೆ ಹಿಂಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ಇವತ್ತು ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.